ಲೈಂಗಿಕ ಹಗರಣದ ಆರೋಪಿಗಳಾಗಿರುವಂತಹ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗ್ತಾರೋ ಬೆನ್ನಲ್ಲೇ ಎಸ್ಐಟಿ ಕಚೇರಿಗೆ ರೇವಣ್ಣ ಪರ ವಕೀಲರ ಆಗಮನ ಆಗಿರೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ರನ್ನ ರೇವಣ್ಣ ಪರ ವಕೀಲರು ಭೇಟಿಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರ ಪರ ವಕೀಲರು ಬಂದಿದ್ದಾರೆ. ಅದರ ಅರ್ಥ ರೇವಣ್ಣ ಅವರು ಇವತ್ತು ಕೂಡ ಎಸ್ಐಟಿ ವಿಚಾರಣೆಯಿಂದ ವಿನಾಯಿತಿ ಪಡಿತಾ ಇದ್ದಾರಾ ಈ ಪ್ರಶ್ನೆ ಇದೆ. ಹಾಗೆ ರೇವಣ್ಣ ಪರವಾಗಿ ಕಾಲಾವಕಾಶವನ್ನ ಕೋರೋದಕ್ಕೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಹಾಕೊಳ್ಬೇಕು ಅಂತ ವಕೀಲರು ಏನಾದ್ರೂ ಬಂದಿದ್ದಾರೆ. ಹಲವು ಕಾನೂನು ಮಾರ್ಗಗಳನ್ನ ಈಗಾಗಲೇ ಹುಡುಕ್ತಾ ಇದ್ದಾರೆ ರೇವಣ್ಣ ಕುಟುಂಬ ಅನ್ನೋದು ತಿಳಿದು ಬರ್ತಾ ಇದೆ. ಈ ಬೆನ್ನಲ್ಲೇ ಎಸ್ಐಟಿಯಿಂದ ಮೊದಲ ನೋಟಿಸ್ ಸರ್ವಾಗಿತ್ತು. 24 ಗಂಟೆಯೊಳಗಾಗಿ ನೀವು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಬಿಕಾಸ್ ಲೈಂಗಿಕ ಹಗರಣದಲ್ಲಿ ತಮ್ಮ ಭಾಗವಹಿಸುವಿಕೆ ಅಥವಾ ತಮ್ಮ ಮೇಲಿರುವಂತಹ ಶಂಕೆಗೆ ಹಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಎಷ್ಟೊತ್ತಿಗೆ ಬಂದ್ರು? ಜೊತೆಗೆ ರೇವಣ್ಣ ಅವರು ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾ ಇಲ್ವಾ? ವಿನಾಯಿತಿ ಸಿಗ್ತಾ ಇದೆಯಾ ಇವತ್ತು ಕೂಡ? ಹಾಗಾದ್ರೆ ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ 1 ವಾರಗಳ ಕಾಲ ಕಾಲಾವಕಾಶವನ್ನು ಕೇಳ್ಕೊಂಡಿರುವಂಥದ್ದು. ಜೊತೆಗೆ A1 ಆರೋಪಿ ಆಗಿರುವಂಥ ರೇವಣ್ಣ ಏನಿದ್ದಾರೆ, ರೇವಣ್ಣ ಅವರು ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಜೊತೆಗೆ ನಿನ್ನೆ ಅಷ್ಟೇ ರೇವಣ್ಣ ಅವರು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಾನು ವಿಚಾರಣೆಗೆ ಯಾವುದೇ ರೀತಿ ಹೆದರ್ಕೊಳ್ಳುವಂಥ ಪ್ರಮೇಯವಿಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ, ವಿತ್ತು ವಿಚಾರಣೆಗೆ ಸಹಕರಿಸ್ತೀನಿ ಅಂತೇಳಿ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ರು. ಆದರೆ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ರೇವಣ್ಣ ಅವರು ಇವತ್ತು ವಿಚಾರಣೆಗೆ ಹಾಜರಾಗುವಂಥದ್ದು ಬಹುತೇಕ ಅನುಮಾನಗಳು ಅನ್ನೋದ್ರ ಬಗ್ಗೆ ಈಗ ಕಾಣ್ತಾ ಇದೆ. ಯಾಕಂದ್ರೆ ಅವರ ಪರ ವಕೀಲರಾದಂಥ ವಕೀಲರು ಈಗ ಎಸ್ಐಟಿ ಕಚೇರಿಗೆ ಬಂದಿರುವಂಥದ್ದು. ಎಸ್ಐಟಿ ಕಚೇರಿಗೆ ಬಂದು ಎಸ್ಐಟಿ ಮುಖ್ಯಸ್ಥರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಅವರು ಇವತ್ತು ಎಸ್ಐಟಿ ಮುಖ್ಯಸ್ಥರನ್ನ ಭೇಟಿ ಮಾಡಿ 1 ವಾರಗಳ ಕಾಲ ಅಥವಾ ಬೇರೊಂದು ದಿನ ನೋಟಿಸ್ಗೆ ಕಾಲಾವಕಾಶವನ್ನು ಕೋರುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೂ ಕೂಡ ಅವರು ವಕೀಲರು ಎಸ್ಐಟಿ ಮುಖ್ಯಸ್ಥರನ್ನ ಭೇಟಿಯಾಗಿಲ್ಲ, ಕೇವಲ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಅನ್ನೋಷ್ಟೇ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇನ್ನೇನ ಕೆಲವೇ ಕ್ಷಣಗಳಲ್ಲಿ ಅವರು ಭೇಟಿಯಾಗ್ತಾರೆ. ಭೇಟಿಯಾಗಿ ರಿಟರ್ನ್ ಲಿಖಿತವಾದ ರೂಪದಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಮನವಿಯನ್ನು ಸಲ್ಲಿಸಿದ ಬಳಿಕ ಎಸ್ಐಟಿ ಅದನ್ನ ಯಾವ ರೀತಿಯಲ್ಲಿ ಪುರಸ್ಕರಿಸುತ್ತೆ ಅಥವಾ ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂತ ತಕ್ಷಣವೇ ಇನ್ನೊಂದು ನೋಟಿಸ್ ಅನ್ನು ಏನಾದರೂ ಕೊಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ಇವತ್ತು ಸಂಜೆ 5 ಗಂಟೆ ತನಕನೂ ಕೂಡ ಕಾದು ನೋಡ್ತಾರೆ. 5 ಗಂಟೆ ತನಕನೂ ಕೂಡ ಏನಾದರೂ ರೇವಣ್ಣ ಅವರು ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಮತ್ತೊಂದು ನೋಟಿಸ್ ಅನ್ನು ಕೊಡ್ಲಿಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನು ನಡೆಸಿದ್ದಾರೆ. ಆದ್ರೆ ರೇವಣ್ಣ ಅವರು ಕಾನೂನಾತ್ಮಕವಾಗಿ ಯಾವ್ಯಾವ ಏನು ಪ್ರಕ್ರಿಯೆಗಳೇನಿದ್ದಾವೆ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಧ್ಯತೆಗಳನ್ನ ಅಂದ್ರೆ ರಕ್ಷಣೆಗಳನ್ನ ಪಡೆದುಕೊಳ್ಳೋಕೆ ಸಾಧ್ಯತೆಗಳಿದ್ದಾವೆ, ಆ ಮೂಲಕ ಈಗ ಎಸ್ಐಟಿ ಅಧಿಕಾರಿಗಳ ಮೂಲಕ ಆಪರೇಟ್ ಅನ್ನ ಮಾಡ್ತಾ ಇರುವಂತದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕಂತೂ ಎಸ್ಐಟಿ ಕಚೇರಿಗೆ ರೇವಣ್ಣ ಪರ ವಕೀಲರ ಆಗಮನ ಆಗಿದೆ. ಸೊ ವಿಚಾರಣೆಯಿಂದ ವಿನಾಯಿತಿ ಪಡೆಯುವಲ್ಲಿ ಇವತ್ತು ಕೂಡ ಯಶಸ್ವಿ ಆಗ್ತಾರಾ, ಸಮಯಾವಕಾಶ ಕೇಳ್ತಾರಾ ಅನ್ನೋದು ಕುತೂಹಲ.